ಪಡು. ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು. ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣ ದಿನವು, ಕೃಪಾ ಕಾಲವಿದೀಗಲೇ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ಒಂದು ಜೀವವನ್ನು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣ ದಿನವು, ಕೃಪಾ ಕಾಲವಿದೀಗಲೇ. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರು ನಿಜ ನೇಮಕವು ತಪ್ಪಿಸಿಕೊಳ್ಳಲು ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣ ದಿನವು, ಕೃಪಾ ಕಾಲವಿದೀಗಲೇ. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ದಿನದ ದೇವರ ವಾಕ್ಯವನ್ನ ಉಣಬಡಿಸಲು ನಮ್ಮ ಮಧ್ಯದಲ್ಲಿ ಬೋಧಕರಾದಂತ ಅಶೇರ್ ಅವರು ಇರ್ತಕ್ಕಂಥದ್ದು ಬಹಳ ಸಂತೋಷ. ಈ ಬೆಳಗಿನ ಜಾವದಲ್ಲಿ ದೇವರ ಸಂದೇಶವನ್ನು ತರುವುದಕ್ಕಾಗಿ ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೋಧಕರು, ಇದು ನಿಮ್ಮ ಸಮಯ. ದೇವರ ವಾಕ್ಯವನ್ನ ಹಂಚಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರ ಪರಿಶುದ್ಧವಾಗಿರುವಂತಹ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನ ಧ್ಯಾನಿಸುವಂತ ಸಹಾಯವನ್ನ ಕರ್ತನ ಒದಗಿಸಿಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಮತ್ತು ಅವಕಾಶವನ್ನ ಒದಗಿಸಿಕೊಟ್ಟಂತ ಬೋಧಕರಾಗಿರುವಂತ ರಾಜಪಾಶವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಸ್ವಲ್ಪ ಸಮಯ ಕರ್ತನ ದೇವರು ವಾಕ್ಯ ಧ್ಯಾನಿಸುವಂತ ಮುನ್ನ ನಮ್ಮ ಶಿರವನ್ನ ಭಾಗಿಸಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ದೇವರೇ, ನಿಮ್ಮ ಪವಿತ್ರವಾಗಿರುವಂತ ನಾಮಕ್ಕೆ ಸ್ತೋತ್ರ ಮಾಡ್ತೇವೆ. ನೀವು ಅಪ್ಪ ಈ ಬೆಳಗಿನ ಜಾವದಲ್ಲಿ ಮಾತಾಡ್ಬೇಕಾಗಿರುವಂತ ವಿಚಾರವನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತಾಡಿ ಅದ್ರ ಮುಖಾಂತರ ನಾವು ಬಲ ಹೊಂದುವುದಕ್ಕಾಗುವಂತೆ ಸಹಾಯ ಮಾಡ್ಬೇಕಾಗಿ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ದೇವರೇ. ಆಮೆನ್. ತದಾವರ್ತಿ ಕರ್ತ ನಮಗೆ ಸ್ತೋತ್ರವಾಗ್ಲಿ. ದೇವರ ವಾಕ್ಯವನ್ನ ಧ್ಯಾನಿಸುವಂತವರಾಗೋಣ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡುವಂತ ವಿಷಯ ಸಭೆಯಲ್ಲಿ ವಿಶ್ವಾಸಿಯ ನಡವಳಿಕೆ. ಅಂದ್ರೆ ಒಬ್ಬ ವಿಶ್ವಾಸಿಯು ಯೇಸು ಸ್ವಾಮಿ ನಂಬಿರುವಂತ ಶಿಷ್ಯನು ಯಾವ ರೀತಿಯಾಗಿರುವಂತ ನಡವಳಿಕೆಯನ್ನ ಯಾವ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಇಟ್ಕೊಳ್ಳಿರುವಾಗನಾಗಿರ್ಬೇಕು ಅನ್ನಂತಹದನ್ನ, ಅಥವಾ ಯಾವ ರಂಗದಲ್ಲಿ ಯಾವ ರೀತಿಯಾಗಿರುವಂತ ನಡವಳಿಕೆ ಮುಖಾಂತರವಾಗಿ ಕರ್ತನನ್ನ ಮಹಿಮೆ ಪಡಿಸ್ಬೇಕು ಅನ್ನಂತಹದನ್ನ ನಮ್ಮ ಸತ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂತರಾಗೋಣ. ವಿಶ್ವಾಸಿಗಳ ನಡವಳಿಕೆ, ಯಾವ ರಂಗದಲ್ಲಿ ನಮ್ಮ ನಡವಳಿಕೆಗಳು ಇರಬೇಕು ಅನ್ನಂತಹದ್ದು ದೇವರು ಬಯಸ್ತಾರೆ ಅನ್ನಂತಹದ್ದು ನಮ್ಮ ಸತ್ಯದಲ್ಲಿ ಧ್ಯಾನಿಸುವುದಾದ್ರೆ, ವಿಶ್ವಾಸಿಯು ನಡವಳಿಕೆಗಳನ್ನ ಅನೇಕ ರಂಗಗಳಲ್ಲಿ ತೋರಿಸುವಂತನಾಗಿರ್ಬೇಕು, ಜೀವಿಸುವಂತನಾಗಿರ್ಬೇಕು. ಮೊದಲನೇದಾಗಿ ಒಬ್ಬ ವಿಶ್ವಾಸಿಯು ಸಭೆಯಲ್ಲಿ ಯಾವ ರೀತಿಯಾಗಿರುವಂತ ನಡವಳಿಕೆಯನ್ನು ವ್ಯಕ್ತಪಡಿಸ್ಬೇಕೆಂಬುದಾಗಿ ಇರಬೇಕು ಅನ್ನಂತಹದ್ದು ನಮ್ಮ ಸತ್ಯವೇದದಲ್ಲಿ ಗಮನಿಸುವುದಾದ್ರೆ, ನಾವು ಪೌಲನು ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 3-4 ವಚನ ಭಾಗಗಳಲ್ಲಿ ಗಮನಿಸ್ತೇವೆ. ಸಭೆಯೆಂಬ ಕ್ರಿಸ್ತನ ದೇಹವನ್ನ ಕಟ್ಟಲು ಐಕ್ಯವನ್ನ ಹೊಂದಿ ಪವಿತ್ರಾತ್ಮನ ವರಗಳನ್ನ ಉಪಯೋಗಿಸ್ರಿ ಅನ್ನಂತಹದ್ದು ಈ ಒಂದು ವಾಕ್ಯ ಭಾಗದ ಸಾರ.
ಅಂಶ. ಸಭೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಎಲ್ಲಾ ಸಹೋದರರೊಟ್ಟಿಗೆ ಅನ್ಯೋನ್ಯವಾಗಿರ್ಬೇಕನ್ನಂತಹದ್ದು ಕೂಡ ಈ ವಾಕ್ಯ ಭಾಗದ ಅರ್ಥ. ಕ್ರಿಸ್ತನು ನಮ್ಮ ದೇಹದ ಶಿರಸ್ಸಿನೋಪಾದಿಯಲ್ಲಿ ಇರುವುದರಿಂದ ನಾವೆಲ್ಲರೂ ಕೂಡ ಅಂಗಗಳಾಗಿದ್ದೇವೆ. ಯೇಸು ಸ್ವಾಮಿಯವರನ್ನ ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ತನ್ನ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ಸಹೋದರರನ್ನ ಸಹೋದರಿಯರನ್ನ ಅನ್ಯೋನ್ಯವಾಗಿರುವಂತ ಕ್ರಿಸ್ತನ ಮಕ್ಕಳು ಅನ್ನುವಂತಹ ದೃಷ್ಟಿಯಲ್ಲಿ ನೋಡುವುದ್ರ ಮುಖಾಂತರವಾಗಿ ಐಕ್ಯತೆಯಲ್ಲಿ ಇರಬೇಕು. ಸಭೆಯು ಗಟ್ಟಿಯಾಗಿ ನಿಲ್ಲಕ್ಕೆ ಇದೊಂದು ಅಡಿಪಾಯ ಅನ್ನಂತಹದನ್ನ ತಿಳ್ಕೊಳ್ಬೇಕು ಅನ್ನಂತಹದ್ದನ್ನು ಕೂಡ ಈ ವಾಕ್ಯ ಭಾಗಗಳಲ್ಲಿ ನಾವು ಗಮನಿಸ್ಲಿಕ್ಕೆ ಸಾಧ್ಯ. ಆದಿ ಸಭೆಯಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಯೇಸು ಸ್ವಾಮಿಯವರನ್ನ ನಂಬಿರುವಂತ ವಿಶ್ವಾಸಿಗಳು ಐಕ್ಯ ಮನೋಭಾವದಲ್ಲಿ ಇದ್ರು, ಏಕತೆಯಲ್ಲಿದ್ರು, ಒಗ್ಗಟ್ಟಿನಲ್ಲಿ ಇದ್ರು. ಅದ್ರ ಮುಖಾಂತರವಾಗಿ ಸಭೆ ಉದ್ಧಾರವಾಯಿತು, ಬೆಳವಣಿಗೆ ಹೊಂತು ಅನೇಕ ಸಭೆಗಳನ್ನ ಕಟ್ಟುವುದಕ್ಕಾಗುವಂತೆ ಆ ಆದಿ ಸಭೆಯ ಮುಖಾಂತರವಾಗಿ ದೇವರು ಕೆಲಸವನ್ನ ಮಾಡಿದ್ರು ಅನ್ನಂತಹದ್ದನ್ನ ನಮ್ಮ ಸತ್ಯದ ಭಾಗಗಳಲ್ಲಿ ಗಮನಿಸ್ತೇವೆ. ಇವತ್ತು ವಿಶ್ವಾಸಿಗಳಾಗಿರುವಂತ ನಾವುಗಳು ಕೂಡ ನಮ್ಮ ಸಭೆಗಳಲ್ಲಿ ಐಕ್ಯರಾಗಿರುವುದ್ರ ಮುಖಾಂತರ, ಒಗ್ಗಟ್ಟಿನಲ್ಲಿ ಇರುವುದ್ರ ಮುಖಾಂತರವಾಗಿ, ಒಂದೇ ಮನಸ್ಥಿತಿಯಲ್ಲಿ ಇರುವುದ್ರ ಮುಖಾಂತರವಾಗಿ ಜೀವಿಸುವುದಾದ್ರೆ ಆ ನಡವಳಿಕೆಯ ಮುಖಾಂತರವಾಗಿ ದೇವರು ನಮ್ಮ ಸಭೆಯನ್ನ ಆಶೀರ್ವಾದ ಮಾಡೋದ್ರೊಟ್ಟಿಗೆ ನಮ್ಮ ಸಭೆಯ ಮುಖಾಂತರ ಇನ್ನು ಅನೇಕ ಸತ್ಯ ಸಭೆಗಳನ್ನ ದೇವರು ತರುವುದಕ್ಕಾಗುವಂತೆ ಸಹಾಯ ಮಾಡೋದಕ್ಕೋಸ್ಕರವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ವಿಶ್ವಾಸಿಯ ನಡವಳಿಕೆ ಸಭೆಯಲ್ಲಿ ಅನ್ಯೋನ್ಯವಾಗಿರುವಂತಹದ್ದು, ಐಕ್ಯತೆಯಲ್ಲಿ ಇರುವಂತಹದ್ದು, ಹೊಂದಾಣಿಕೆಯಲ್ಲಿ ಇರುವಂತಹದ್ದು, ದೇವರ ಚಿತ್ತಕ್ಕನುಸಾರವಾಗಿರುವಂತಹ ಸತ್ಯವನ್ನ ಹಿಡಿದುಕೊಂಡವರಾಗಿ ನಾವುಗಳು ದೃಢವಾಗಿ ನಿಂತ್ಕೊಳ್ಳುವಂತಹದ್ದೇ ಆಗಿದೆ. ಆ ರೀತಿಯಾಗಿ ಆದಿ ಸಭೆಯಲ್ಲಿ ಯಾವ ರೀತಿಯಾಗಿ ಇದ್ರು ಆ ಒಂದು ಆದಿ ಸಭೆಯ ಮಾದರಿಯ ಪ್ರಕಾರವಾಗಿ ಇವತ್ತು ನಿಮ್ಮ ಸಭೆಗಳು ನಮ್ಮ ನಡವಳಿಕೆಗಳನ್ನ ತೋರಿಸುವಂತ ಪಕ್ಷದಲ್ಲಿ ದೇವರ ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ಹೊಂದಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ಒಬ್ಬ ವಿಶ್ವಾಸಿಯು ಸ್ವಂತ ಜೀವಿತದಲ್ಲಿ ಶುದ್ಧವಾಗಿರುವಂತ ನಡವಳಿಕೆಯನ್ನು ಹೊಂದಿರುವಂತ ವ್ಯಕ್ತಿಗಳಾಗಿರ್ಬೇಕು. ಇದೇ ಎಫೆಸ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 17-22 ವಚನದವರೆಗೂ ನಾವು ಗಮನಿಸುವುದಾದ್ರೆ ಇಲ್ಲಿ ವಾಕ್ಯ ಭಾಗ ತಿಳಿಸಲ್ಪಡುವಂತಹದ್ದು, ಪೂರ್ವ ಸ್ವಭಾವವನ್ನ ತೆಗೆದು ಹಾಕಿರಿ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ಪರಿಶುದ್ಧಾತ್ಮ ಭರಿತರಾಗಿ ಕ್ರಿಸ್ತನಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ಸ್ವಂತ ಜೀವಿತದಲ್ಲಿ ಕ್ರೈಸ್ತನು ದೇವರ ಸ್ವಭಾವನ ಧರಿಸ್ಕೊಳ್ಬೇಕನ್ನಂತಹದ್ದು ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಳುವಂತಹದ್ದು. ಇವತ್ತು ನೀವು ಕ್ರಿಸ್ತನ ನಂಬಿರುವಂತ ಒಬ್ಬ ವಿಶ್ವಾಸಿ, ಈ ವಿಶ್ವಾಸಿಗಳಾಗಿರುವಂತ ದೇವರನ್ನು ನಂಬಿರುವಂತ ನೀವುಗಳು ನಮ್ಮ ವೈಯಕ್ತಿಕವಾಗಿರುವಂತ ಸ್ವಂತ ಜೀವಿತದಲ್ಲಿ ಕೂಡ ಸಭೆಯಲ್ಲಿ ಅನ್ಯೋನ್ಯವಾಗಿರ್ಬೇಕು, ಅಲ್ಲೂ ಕೂಡ ಶುದ್ಧತೆಯನ್ನು ಕಾಪಾಡ್ಕೊಳ್ಬೇಕು. ಅದರೊಟ್ಟಿಗೆ ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಕೂಡ ಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕು. ಅನೇಕ ಸಂದರ್ಭದಲ್ಲಿ ನೀವುಗಳು ಮಾಡುವಂತ ತಪ್ಪುಗಳು ಏನಂತ ಹೇಳಿದ್ರೆ, ನಾವು ಸಭೆಯಲ್ಲಿ ಚೆನ್ನಾಗಿರುವಂತ ಪ್ರಯತ್ನ ಮಾಡ್ತೇವೆ, ಸಮಾಜದಲ್ಲಿ ಚೆನ್ನಾಗಿರುವಂತ ಪ್ರಯತ್ನ ಮಾಡ್ತೇವೆ, ನಮ್ಮ ವೈಯಕ್ತಿಕ ಜೀವಿತಗಳನ್ನೇ ನಾವು ಕೆಡಿಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ. ನಾವು ವೈಯಕ್ತಿಕವಾಗಿ ಸರಿ ಇಲ್ಲದಿರುವಂತ ವಾತಾವರಣಗಳನ್ನ ನಮ್ಮ ಜೀವಿತಗಳಲ್ಲಿ ಸೃಷ್ಟಿ ಮಾಡ್ಕೊಳ್ತೇವೆ. ಅದ್ರ ಸತ್ಯವೇದ ಹೇಳುತ್ತೆ, ನಾವು ಸಭೆಯಲ್ಲಿ ಯಾವ ರೀತಿಯಾಗಿ ಶುದ್ಧವಾಗಿರುವಂತ ಕೆಲಸವನ್ನ ಮಾಡ್ತೇವೋ, ಹೊರಗಡೆ ಯಾವ ರೀತಿಯಾಗಿ ಶುದ್ಧವಾಗಿ ಕಾಣಿಸಲ್ಪಡೋದಕ್ಕೆ ಪ್ರಯತ್ನಿಸ್ತೇವೋ, ನಮ್ಮ ವೈಯಕ್ತಿಕವಾಗಿ ನಾವು ಶುದ್ಧವಾಗಿ ಕ್ರಿಸ್ತನಲ್ಲಿ ಇರುವುದಕ್ಕೋಸ್ಕರವಾಗಿ ನೂತನ ಸ್ವಭಾವವನ್ನ ನಾವು ಧರಿಸ್ಕೊಳ್ಬೇಕನ್ನಂತಹದನ್ನ ವಾಕ್ಯದ ಮುಖಾಂತರವಾಗಿ ತಿಳ್ಕೊಳ್ಬೇಕು. ನಮ್ಮ ಸ್ವಂತ ಜೀವಿತದಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು. ಅನೇಕ ಸಂದರ್ಭದಲ್ಲಿ ಹೊರಗಡೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತೇವೆ, ಆದ್ರೆ ಹೊರಗಡೆ ಯಾವ ರೀತಿಯಾಗಿದ್ದೇವೆ ಅದು ಕೂಡ ತುಂಬಾ ಮುಖ್ಯ. ಅನೇಕರು ಮಾಡುವಂತ ತಪ್ಪುಗಳಿದೆ, ಹೊರಗಡೆ ತುಂಬಾ ಸುಂದರವಾಗಿ ಕಾಣಿಸಲ್ಪಡ್ತಾರೆ, ಆದ್ರೆ ಒಳಗಡೆ ವೈಯಕ್ತಿಕವಾಗಿ ತುಂಬಾ ಭ್ರಷ್ಟರಾಗಿ ಕಾಣಿಸಲ್ಪಡ್ತಾರೆ. ಇವತ್ತು ನೀವುಗಳು ಆ ರೀತಿಯಾಗಿರಬಾರ್ದು. ಇವತ್ತು ಲೋಕದಲ್ಲಿರುವಂತ ಅನೇಕ ಜನಗಳು ಈ ಒಂದು ಕಾರ್ಯದ ಮುಖಾಂತರವಾಗಿ ಆತ್ಮೀಯತೆಯಲ್ಲಿ ಬೀಳುವಂತಹದನ್ನು ಗಮನಿಸ್ತೇವೆ. ಸಭೆಗಳಲ್ಲಿ ಹೊರಗಡೆ ತುಂಬಾ ಸುಂದರವಾಗಿ ಕಾಣಿಸಲ್ಪಡುವಂತ ವ್ಯಕ್ತಿ ವೈಯಕ್ತಿಕವಾಗಿ ತುಂಬಾ ಬೀಳುವಂತಹದ್ದನ್ನು ನಾವು ಗಮನಿಸ್ತೇವೆ. ಆದ್ರೆ ನೀವುಗಳಾದ್ರೂ ನಾವು ಸಭೆಗಳಲ್ಲಿ ಶುದ್ಧರಾಗಿರುವಂತ ವ್ಯಕ್ತಿಗಳಾಗಿದ್ದುಕೊಂಡು ವೈಯಕ್ತಿಕವಾಗಿ ಕೂಡ ನಮ್ಮ ಜೀವಿತವನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ನಾವು ಸ್ವಂತ ಜೀವಿತಗಳಲ್ಲಿ ಸಾಕ್ಷಿಗಳಾಗಿರ್ಬೇಕು. ನಾನು ಯಾರು ಅನ್ನಂತಹದ್ದನ್ನ ಕ್ರಿಸ್ತನ ಮುಖಾಂತರ ತಿಳ್ಕೊಳ್ಬೇಕು. ನಿನಗೆ ದೇವರು ವೈಯಕ್ತಿಕವಾಗಿ ಸಾಕ್ಷಿಯಾಗಿರೋದಕ್ಕೋಸ್ಕರವಾಗಿ ಹೇಳಿರುವಾಗ ನಾನು ವೈಯಕ್ತಿಕವಾಗಿ ನಾವುಗಳು ಸಾಕ್ಷಿಗಳಾಗಿರ್ಬೇಕು. ಪರಿಶುದ್ಧವಾಗಿರುವಂತ ಜೀವಿತವನ್ನ ಹೊಂದ್ಕೊಳ್ಬೇಕು.
ಪವಿತ್ರಾತ್ಮ ಭರಿತರಾಗಿ ನಡ್ಕೊಳ್ಬೇಕು ಅನ್ನಂತಹದನ್ನ ನಾವು ತಿಳ್ಕೊಳ್ಬೇಕು. ಮತ್ತು ಸ್ವಂತ ಜೀವಿತದಲ್ಲಿ ಇತರರಿಗೆ ಆಶೀರ್ವಾದ ನಿಧಿಯಾಗಿರ್ಬೇಕು ನಾವು. ನಮ್ಮ ವೈಯಕ್ತಿಕವಾಗಿ ನಾವು ಶುದ್ಧವಾಗಿರೋದಾದ್ರೆ ಮಾತ್ರ ನಮ್ಮ ಜೀವಿತದ ಮುಖಾಂತರ ಇನ್ನೊಬ್ಬರಿಗೆ ನಾವು ಆಶೀರ್ವಾದದ ನಿಧಿಯಾಗಿರ್ಲಿಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ಸ್ವಂತ ಜೀವಿತದಲ್ಲಿ ಫಲಭರಿತವಾಗಿರ್ಬೇಕು. ನಾನು ನೀವುಗಳು ವೈಯಕ್ತಿಕವಾಗಿ ಕರ್ತನಿಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡ್ತಾ ಇದ್ದೇವೆ, ಇದನ್ನ ನಾವು ಎಚ್ಚರಿಸ್ಕೊಳ್ಬೇಕು. ನಾವು ಸಭೆಯಾಗಿ ಆಶೀರ್ವಾದ ಹೊಂದ್ಕೊಂಡಿದ್ದಿರ್ಬೋದು, ಆದ್ರೆ ವೈಯಕ್ತಿಕವಾಗಿ ಕೂಡ ನಾನು ನೀವುಗಳು ಕರ್ತನಿಗೋಸ್ಕರವಾಗಿ ಏನಾದ್ರೂ ಮಾಡ್ಬೇಕು ಅನ್ನೋಂತಹದ್ದು ನಮ್ಮ ಜೀವಿತಗಳಲ್ಲಿ ಇಟ್ಕೊಂಡಿರುವಂತರಾಗಿರ್ಬೇಕು. ವೈಯಕ್ತಿಕವಾಗಿ ನಾನು ನೀವುಗಳು ಫಲಭರಿತವಾಗಿರುವಂತ ಕ್ರೈಸ್ತಿಯ ಜೀವಿತವನ್ನ ನಾವು ಬೆಳೆಸ್ಕೊಳ್ಳುವಂತವರಾಗಿರ್ಬೇಕು. ಆಗ ತಾನೇ ನಾವು ಗಟ್ಟಿಯಾಗಿ ಕ್ರಿಸ್ತನಲ್ಲಿ ಹೆಚ್ಚಾಗಿ ನಿಲ್ಲಕ್ಕೆ ಸಾಧ್ಯ. ಆಶೀರ್ವಾದಗಳನ್ನ ಕ್ರಿಸ್ತನ ಮುಖಾಂತರ ಹೊಂದಿ ಅನೇಕರಿಗೆ ಅದನ್ನ ನೀಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿಮ್ಮ ನಡವಳಿಕೆ ವೈಯಕ್ತಿಕವಾಗಿ ಕೂಡ ಇರಬೇಕು. ಅದೇ ಪ್ರಕಾರವಾಗಿ ಒಬ್ಬ ವಿಶ್ವಾಸಿಯ ನಡವಳಿಕೆ ಮನೆಯಲ್ಲಿ ಕೂಡ ಇರಬೇಕು ಅನ್ನೋಂತಹದ್ದು ಸತ್ಯವಾದ ಬಯಸುವಂತಹದ್ದು. ಸತ್ಯದಲ್ಲಿ ಗಮನಿಸ್ತೇವೆ. ಎಫೆಸ ಬರೆದಂತಹ ಪುಸ್ತಕ 5ನೇ ಅಧ್ಯಾಯ 22ರಿಂದ 24 ವಚನ ಹೇಳುವಂತದ್ದಾಗಿದೆ. ಒಬ್ಬರಿಗೊಬ್ಬರು ಕ್ರಿಸ್ತನಲ್ಲಿ ಅಧೀನರಾಗಿರಿ. ಹೆಂಡತಿಯು ಗಂಡನಿಗೆ ಅಧೀನರಾಗಿರುವಳು, ಪುರುಷನು ತನ್ನ ಹೆಂಡತಿಯನ್ನ ಪ್ರೀತಿಸುವುದು ಮತ್ತು ಮಕ್ಕಳು ತನ್ನ ತಾಯಿಗಳಿಗೆ ವಿಧೇಯರಾಗುವುದು. ಇದರ ಕುರಿತಾಗಿ ವಾಕ್ಯ ಭಾಗಗಳಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ. ಕುಟುಂಬದಲ್ಲಿರುವಂತ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಕ್ರಿಸ್ತನ ಮಕ್ಕಳಾಗಿರೋದ್ರಿಂದ ಅವರ ನಡವಳಿಕೆ ಕುಟುಂಬದಲ್ಲಿ ಕೂಡ ಪರಿಶುದ್ಧವಾಗಿರ್ಬೇಕು. ಒಬ್ರಿಗೊಬ್ರು ಅಧೀನರಾಗ್ಬೇಕು, ಪ್ರೀತಿಸುವಂತರಾಗಿರ್ಬೇಕು, ವಿಧೇಯರಾಗ್ಬೇಕು ಅನ್ನಂತಹದನ್ನ ವಾಕ್ಯ ಭಾಗಗಳಲ್ಲಿ ಗಮನಿಸ್ತೀವಲ್ವಾ. ಆ ರೀತಿಯಾಗಿರುವಂತ ಶುದ್ಧ ಜೀವಿತದಲ್ಲಿರ್ಬೇಕು. ಯೆಹೋಶುವ ಹೇಳ್ತಾನೆ, ನಾನು ನನ್ನ ಕುಟುಂಬದವರು ಯೆಹೋವನನ್ನ ಸೇವಿಸುವವು. ಇದು ಕ್ರಿಸ್ತಿಯ ನಡವಳಿಕೆಯ ಮೂಲ ಆಧಾರ. ಇವತ್ತು ನಾನು ನೀವುಗಳು ನಮ್ಮ ಕುಟುಂಬ ಸಮೇತವಾಗಿ ಕ್ರಿಸ್ತನ್ನ ಸೇವಿಸುವಂತಹದ್ದು ಶ್ರೇಷ್ಠ. ಅದಕ್ಕೋಸ್ಕರವಾಗಿ ಕುಟುಂಬವಾಗಿರುವಂತಹದ್ದು ಶ್ರೇಷ್ಠವಾಗಿರುವಂತದ್ದು. ಅನೇಕ ಸಂದರ್ಭದಲ್ಲಿ ನಾವು ಕುಟುಂಬ ಪ್ರಾರ್ಥನೆ ಮಾಡುವಂತದ್ದು ಮನೇಲಿ ನಿಲ್ಲಿಸುವಂತವರಾಗಿರುತ್ತೇವೆ. ಅದು ಖಂಡಿತವಾಗಿ ನಮ್ಮ ಆತ್ಮೀಯ ಜೀವಿತಕ್ಕೆ ಧಕ್ಕೆ ತರುವಂತ ಕಾರ್ಯ. ನಾವು ಕುಟುಂಬಗಳಲ್ಲಿ ಪ್ರಾರ್ಥಿಸುವಂತಹದ್ದು, ಕುಟುಂಬದಲ್ಲಿ ಐಕ್ಯವಾಗಿದ್ದುಕೊಂಡು ಜೀವಿಸುವಂತಹದ್ದು, ದೇವರ ಮಾತನ್ನ ಕೇಳುವಂತಹದ್ದು ನಮ್ಮ ಮನೆಗೆ ಆಶೀರ್ವಾದ. ಅದಕ್ಕೋಸ್ಕರವಾಗಿ ನಾವು ಕುಟುಂಬಸ್ಥರಾಗಿ ಪ್ರಾರ್ಥಿಸುವಂತಹದನ್ನ ಪ್ರತಿನಿತ್ಯ ಮಾಡ್ಬೇಕು. ಮತ್ತು ಕುಟುಂಬವಾಗಿ ನಾವು ಶುದ್ಧವಾಗಿರುವಂತಹ ಅದನ್ನ ಬೆಳೆಸ್ಕೊಳ್ಬೇಕು. ಇದು ಒಬ್ಬ ಕ್ರೈಸ್ತಿಯ ನಿಜವಾಗಿರುವಂತ ನಡವಳಿಕೆ ಆಗ್ಲಿಕ್ಕೆ ಸಾಧ್ಯ. ಯೆಹೋಶುವನು ಯಾವ ರೀತಿಯಾಗಿ ನಾನು ನನ್ನ ಕುಟುಂಬ ಎಂಬುದಾಗಿ ಹೇಳ್ತಾನೋ, ಇವತ್ತು ನಾನು ನಮ್ಮ ಕುಟುಂಬದವರು ದೇವರಿಗೆ ವಿಧೇಯರಾಗುವಂತ ವ್ಯಕ್ತಿಗಳಾಗಿರುವುದಾದ್ರೆ ನಮ್ಮ ಕುಟುಂಬದ ಮುಖಾಂತರ ಅನೇಕರಿಗೆ ದೇವರ ಆಶೀರ್ವಾದ. ಯೋಬನು ತನ್ನ ಮಕ್ಕಳಿಗೋಸ್ಕರವಾಗಿ ಪ್ರತಿನಿತ್ಯ ಯಜ್ಞಗಳನ್ನ ಅರ್ಪಿಸಿ ಪ್ರಾರ್ಥಿಸ್ತಾ ಇದ್ನು. ಇವತ್ತು ತಂದೆ ತಾಯಿಗಳಾಗಿರುವಂತವ್ರು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ, ಮಕ್ಕಳಿಗೋಸ್ಕರವಾಗಿ ಎಷ್ಟು ಪ್ರಾರ್ಥಿಸ್ತೇವೆ, ಮಕ್ಕಳಿಗೆ ಎಷ್ಟು ನಾವು ತಿಳುವಳಿಕೆಯನ್ನು ಕೊಡ್ತೇವೆ, ಮಕ್ಕಳನ್ನ ಎಷ್ಟು ಸಂದರ್ಭದಲ್ಲಿ ನಾವು ಸಭೆಗೆ ತರ್ತೇವೆ, ಮಕ್ಕಳನ್ನ ಭಕ್ತಿಯಾಗಿ ನಡೆಸ್ತೇವೆ. ಇದೆಲ್ಲವನ್ನು ಕೂಡ ಪರೀಕ್ಷಿಸಿಕೊಳ್ಳುವಂತ ಆಲೋಚನೆ. ಇವತ್ತು ನಾನು ನೀವುಗಳು ಕುಟುಂಬ ಸಮೇತವಾಗಿ ಶುದ್ಧವಾಗಿರುವಂತ ನಡವಳಿಕೆಯನ್ನು ಹೊಂದ್ಕೊಂಡಿರುವುದಾದ್ರೆ ಅದು ನಿಜವಾಗಿರುವಂತ ಕ್ರೈಸ್ತಿಯ ವಿಶ್ವಾಸಿಯ ನಡವಳಿಕೆ ಆಗಿರುವಂತದ್ದಾಗಿದೆ. ಅದೇ ಪ್ರಕಾರವಾಗಿ 4ನೇದಾಗಿ ಉದ್ಯೋಗದಲ್ಲಿ ನಮ್ಮ ನಡವಳಿಕೆ. ಎಫೆಸ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 5ರಿಂದ 9ನೇ ವಚನ ಹೇಳ್ತದೆ, ತನ್ನ ಹೃದಯದಲ್ಲಿ ಯಜಮಾನರಿಗೆ ವಿಧೇಯರಾಗಿರ್ಬೇಕು, ಕರ್ತನಿಗೋಸ್ಕರವೆಂದು ಸೇವೆ ಮಾಡ್ಬೇಕು. ಅನೇಕ ಸಂದರ್ಭದಲ್ಲಿ ನಾವು ಕೆಲಸ ಮಾಡುವಾಗ ಏನ್ ಮಾಡ್ತೇವೆ, ಯಜಮಾನ ನೋಡುವವರೆಗೂ ನಾವು ಕೆಲಸ ಮಾಡ್ತೇವೆ. ಯಜಮಾನ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಏನ್ ಮಾಡ್ತೇವೆ, ಯಜಮಾನ ಇಲ್ವಲ್ಲ ಬಿಟ್ಬಿಡೋಣ ಎಂಬುದಾಗಿ ಕೆಲಸ ಮಾಡುವಂತದ್ದ ಬಿಟ್ಬಿಡ್ತೇವೆ. ಆ ರೀತಿಯಾಗಿರುವಂತ ವ್ಯಕ್ತಿಗಳಾಗಿ ಕ್ರೈಸ್ತರು ಕಾಣಿಸಲ್ಪಡಬಾರದು. ನಾನು ನೀವುಗಳು ಮಾಡುವಂತ ಕೆಲಸ ಯಜಮಾನನಲ್ಲ, ದೇವರು ನೋಡ್ತಾ ಇದ್ದೇನೆ ಎಂಬುದಾಗಿ ತಿಳಿದುಕೊಳ್ಬೇಕು. ಕಾರಣ 139 ಕೀರ್ತನೆಗಳಲ್ಲಿ ಗಮನಿಸ್ತೀವಲ್ವಾ, ದೇವರ ಕಣ್ಣು ನಮ್ಮನ್ನು ನೋಡುವಂತದ್ದಾಗಿದೆ. ನಮ್ಮ ಆಲೋಚನೆಗಳು ದೇವರು ಗಮನಿಸುವಂತರಾಗಿದ್ದಾರೆ. ನಾವು ಹೋಗುವಾಗ ಬರುವಾಗ ದೇವರು ನಮ್ಮನ್ನು ದೃಷ್ಟಿಸ್ತಾ ಇರುವುದರಿಂದ ನಮ್ಮನ್ನ ಯಜಮಾನ ನೋಡ್ತಾನೆ ಎಂಬುದಾಗಿ ಕೆಲಸ ಮಾಡದಾಗೆ ನನ್ನನ್ನ ದೇವರು ನೋಡ್ತಾ ಇದ್ದಾರೆ ಎಂಬುದಾಗಿ ಉದ್ಯೋಗದಲ್ಲಿ ಕೂಡ ಪ್ರಾಮಾಣಿಕವಾಗಿರುವಂತ ಕೆಲಸವನ್ನು ಮಾಡಬೇಕು. ಈ ಕೆಲಸವನ್ನ ಸತ್ಯವಿದ್ದಲ್ಲಿ ಯೋಷೇಫನು ಮಾಡಿದ್ನು, ಮೋಶೆ ಮಾಡಿದ್ರು. ಇವತ್ತು ನಾನು ನೀವುಗಳು ನಮ್ಗೆ ಕೊಡಲ್ಪಟ್ಟಂತ ಯಾವುದೇ ಉದ್ಯೋಗವಾಗಿರ್ಬೋದು, ಸತ್ಯವಾಗಿ ನ್ಯಾಯಭರಿತವಾಗಿರುವಂತಹ ಉದ್ಯೋಗದಲ್ಲಿ ನಾವುಗಳು ನೀವುಗಳು ಹೃದಯಪೂರ್ವಕವಾಗಿ ಯಜಮಾನರಿಗೆ ವಿಧೇಯರಾಗಿದ್ದುಕೊಂಡವರಾಗಿ, ಯಜಮಾನ್ ಇಲ್ದಿರುವಂತ ಸಂದರ್ಭದಲ್ಲಿ ಕೂಡ ದೇವರು ನೋಡ್ತಾ ಇದ್ದಾರೆ ಎಂಬ ದೃಷ್ಟಿಯನ್ನು ಇಟ್ಕೊಂಡವರಾಗಿ ನಾವು ಶುದ್ಧವಾಗಿರುವಂತ ನಡವಳಿಕೆಯನ್ನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೋರಿಸುವಂತರಾಗೋಣ. ಅದು ನಿಜವಾಗಿರುವಂತ ಕ್ರೈಸ್ತಿಯ ನಡವಳಿಕೆ. ಅದೇ ಪ್ರಕಾರವಾಗಿ 5ನೇದಾಗಿ ಆತ್ಮೀಯ ಹೋರಾಟದಲ್ಲಿ. ಎಫೆಸ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 10ರಿಂದ 18 ಭಾಗಗಳನ್ನು ಗಮನಿಸ್ತೇವೆ.
ಕರ್ತನ ಅತ್ಯಧಿಕವಾದ ಭಕ್ತಿಯಲ್ಲಿ ಅಥವಾ ಶಕ್ತಿಯಲ್ಲಿ ಬಲಪಡಿರಿ. ದೇವರು ದಯಪಾಲಿಸಿದ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಅನ್ನಂತಹದ್ದು ಈ ವಾಕ್ಯ ಭಾಗದ ಸಾರಾಂಶ. ಇವತ್ತು ಕ್ರೈಸ್ತರಾಗಿರುವಂತ ನಾವುಗಳಿಗೆ ಆತ್ಮೀಯ ಹೋರಾಟ ಪ್ರತಿ ಕ್ಷಣದಲ್ಲಿ ಇರುವಂತಹದ್ದು. ಈ ಹೋರಾಟ ಮುಖಾಮುಖಿಯಾಗಿ ನಡೆಯುವಂತಹದ್ದಲ್ಲ, ಇದು ಆತ್ಮೀಯವಾಗಿ ನಡೆಯುವಂತಹದ್ದು. ಒಳ್ಳೆಯದು ಕೆಟ್ಟದನ್ನು ನಡೆಯುವಂತಹದ್ದು, ಸತ್ಯ ಸುಳ್ಳಿಗೆ ನಡೆಯುವಂತಹದ್ದು, ಕತ್ತಲು ಬೆಳಕಿಗೆ ನಡೆಯುವಂತಹದ್ದು. ಇಂಥ ಆತ್ಮೀಯ ಹೋರಾಟದಲ್ಲಿ ಸೈತಾನ ನಮ್ಮ ವಿರೋಧಿ ಆಗಿದ್ದಾನೆ. ಲೋಕದಲ್ಲಿರುವಂತ ಜನಗಳು ನಮ್ಮ ವಿರೋಧಿ ಅಲ್ಲ, ಆದ್ರೆ ಸೈತಾನ್ ನಮ್ಮ ವಿರೋಧಿ ಆಗಿರೋದ್ರಿಂದ ಆ ವಿರೋಧಿಯ ಕೆಲಸವನ್ನು ಜಯಿಸೋದಕ್ಕೋಸ್ಕರವಾಗಿ ದೇವರು ಕೊಡಲ್ಪಟ್ಟಂತ ಸರ್ವಾಯುಧಗಳನ್ನ ನಾವು ಧರಿಸಿಕೊಳ್ಳುವುದಾದ್ರೆ ಆ ಕ್ರೈಸ್ತಿಯ ನಡವಳಿಕೆಯಲ್ಲಿ ಸರ್ವಾಯುಧದ ಮುಖಾಂತರವಾಗಿ ನಾವು ಗೆಲ್ಲಕ್ಕೆ ಸಾಧ್ಯ. ದೇವರು ಕೊಡುವಂತಹ ಒಂದು ಸರ್ವ ಆಯುಧಗಳು ನಮ್ಮ ಜೀವಿತಗಳನ್ನ ಸಂರಕ್ಷಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಆತ್ಮೀಯ ಹೋರಾಟವನ್ನ ಗೆದ್ರು. ಸೈತಾನನ್ನು ಶೋಧಿಸುವಾಗ ಯೇಸು ಸ್ವಾಮಿ ಯಾವ ರೀತಿಯಾಗಿ ಶೋಧನೆಯಲ್ಲಿ ಗೆದ್ರು? ದೇವರು ವಾಕ್ಯದ ಮುಖಾಂತರವಾಗಿ ಸೈತಾನ ಸೋಲಿಸಿದ್ನು. ಇವತ್ತು ನಾವು ವಾಕ್ಯದ ಬಲದ ಮುಖಾಂತರವಾಗಿ ಆತ್ಮೀಯ ಹೋರಾಟಕ್ಕೆ ಬೇಕಾಗಿರುವಂತ ವಾಕ್ಯನಂತ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದಾದ್ರೆ ಸೈತಾನ್ ತರುವಂತ ಶೋಧನೆಗಳನ್ನು ನಾವು ಗೆಲ್ಲಕ್ಕೆ ಸಾಧ್ಯ. ನಮ್ಮ ಸತ್ಯವನ್ನ ನಾವುಗಳು ಬಲವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಸತ್ಯವಾಗಿರುವಂತ ವಾಕ್ಯವು ನಮ್ಮಲ್ಲಿ ಕೂಡ ದೃಢವಾಗಿರ್ಬೇಕು. ಪೌಲನು ಉನ್ನತವಾಗಿರುವಂತ ಆತ್ಮೀಯ ಹೋರಾಟವನ್ನು ಮಾಡಿ ತಿಮೋತಿಗೆ ನಾನು ಶ್ರೇಷ್ಠವಾಗಿರುವಂತ ಹೋರಾಟ ಮಾಡಿದ್ದೇನೆ. ಇವತ್ತು ನಾನು ನೀವುಗಳು ಈ ರೀತಿಯಾಗಿ ಗಟ್ಟಿಯಾಗಿ ಹೇಳಕ್ಕೆ ಸಾಧ್ಯ, ನಾನು ಶ್ರೇಷ್ಠವಾಗಿರುವಂತ ಹೋರಾಟ ಮಾಡ್ತಾ ಇದ್ದೀನಿ ಎಂಬುದಾಗಿ. ಖಂಡಿತವಾಗಿ ಕ್ರಿಸ್ತನು ನನ್ನಲ್ಲಿರುವುದಾದ್ರೆ, ವಾಕ್ಯವು ನನ್ನಲ್ಲಿರುವುದಾದ್ರೆ ಮಾತ್ರ ಆ ಶ್ರೇಷ್ಠ ಹೋರಾಟ ನಾನು ಮಾಡಿದ್ದೀನಿ ಎಂಬುದಾಗಿ ಹೇಳಕ್ಕೆ ಸಾಧ್ಯ. ಅಂತ ಹೋರಾಟದಲ್ಲಿ ನಾವು ಶುದ್ಧವಾಗಿರುವಂತ ನಡವಳಿಕೆಯನ್ನ ಹೊಂದ್ಕೊಳ್ಳೋದ್ರ ಮುಖಾಂತರವಾಗಿ ಮಾತ್ರ ಆತ್ಮೀಯ ಹೋರಾಟದಲ್ಲಿ ಗೆಲುವು ಕಾಣ್ಲಿಕ್ಕೆ ಸಾಧ್ಯ. ಇವತ್ತು ನಾವು ವಾಕ್ಯಗಳನ್ನ ಕಲಿತಾ ಇದ್ದೇವೆ. ಕ್ರೈಸ್ತರು ಅಥವಾ ವಿಶ್ವಾಸಿಯ ನಡವಳಿಕೆ ಯಾವ ರೀತಿಯಾಗಿರ್ಬೇಕೆಂಬುದಾಗಿ. ಇವತ್ತು ಈ ಒಂದು ಕ್ರೈಸ್ತರ ಈ ನಡವಳಿಕೆ ಆತ್ಮೀಯ ಹೋರಾಟದಲ್ಲಿ ಶುದ್ಧವಾಗಿರೋದಾದ್ರೆ ಮಾತ್ರ ಈ ಆತ್ಮೀಯ ಹೋರಾಟದಲ್ಲಿ ಗೆಲ್ಲಕ್ಕೆ ಸಾಧ್ಯ. ಇವತ್ತು ಕೆಲವೊಂದು ಅಂಶಗಳನ್ನ ಗಮನಿಸಿದ್ವಿ. ಕ್ರೈಸ್ತರು ಯಾವ ರಂಗದಲ್ಲಿ ನಡವಳಿಕೆಯನ್ನ ಕಾಪಾಡ್ಕೊಳ್ಬೇಕು, ಯಾವ ರಂಗದಲ್ಲಿ ನಡವಳಿಕೆಯು ಶುದ್ಧವಾಗಿರ್ಬೇಕೆಂಬುದಾಗಿ. ಒಬ್ಬ ಕ್ರೈಸ್ತ ವಿಶ್ವಾಸಿ ನಡವಳಿಕೆ 5 ಅಂಶಗಳಲ್ಲಿ ಇರ್ಬೇಕನ್ನಂತಹದ್ದು ಇವತ್ತು ನಾವು ಧ್ಯಾನಿಸಿದ್ವಿ. ಮೊದಲನೇದಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿ ನಡವಳಿಕೆ ಸಭೆಯಲ್ಲಿ ಐಕ್ಯವಾಗಿರ್ಬೇಕು. ಆ ಮನಸ್ಥಿತಿಯು ನಮ್ಮಲ್ಲಿ ಇರ್ಬೇಕು. ಇದನ್ನ ನಾವು ಕಲ್ತಿದ್ದೇವೆ. ಮೊದಲನೇದಾಗಿ ವಿಶ್ವಾಸಿ ನಡವಳಿಕೆ ಎಲ್ಲಿರ್ಬೇಕು? ಸಭೆಯಲ್ಲಿ ಇರುವಂತದ್ದಾಗಿರ್ಬೇಕು. ಸಭೆಯಲ್ಲಿ ಕ್ರಿಸ್ತನು ದೇಹ ಅನ್ನಂತಹದ್ದನ್ನ ತಿಳ್ಕೊಂಡವರಾಗಿ ಐಕ್ಯರಾಗಿರುವಂತಹದ್ದನ್ನ ನಾವು ಕಲ್ತ್ಕೊಳ್ಬೇಕು. ಎರಡನೇದಾಗಿ ಸ್ವಂತ ಜೀವಿತದಲ್ಲಿ ನಮ್ಮ ನಡವಳಿಕೆ ಶುದ್ಧವಾಗಿರ್ಬೇಕು, ಸಾಕ್ಷಿಯಲ್ಲಿರ್ಬೇಕು. ಮೂರನೇದಾಗಿ ನಮ್ಮ ಮನೆಯಲ್ಲಿ ನಾವು ಸಾಕ್ಷಿಯಾಗಿರೋದ್ರ ಮುಖಾಂತರವಾಗಿ, ಅನ್ಯೋನ್ಯವಾಗಿರೋದ್ರ ಮುಖಾಂತರವಾಗಿ, ಅಧೀನರಾಗಿ ಪ್ರೀತಿಯಲ್ಲಿ ವಿಧೇಯರಾಗಿ ಇರೋದ್ರ ಮುಖಾಂತರವಾಗಿ ನಮ್ಮ ಕುಟುಂಬದಲ್ಲಿ ನಾವು ಶುದ್ಧವಾಗಿರುವಂತ ನಡವಳಿಕೆಯನ್ನು ಕಾಪಾಡ್ಕೊಳ್ಳೋದಾದ್ರೆ ಆಶೀರ್ವಾದ. ನಾಲ್ಕನೇದಾಗಿ ನಮ್ಮ ಉದ್ಯೋಗದಲ್ಲಿ ಕೂಡ ಕ್ರೈಸ್ತಿಯ ನಡವಳಿಕೆಯನ್ನು ತೋರಿಸೋದ್ರ ಮುಖಾಂತರ ಯಜಮಾನ್ ಇದ್ದಾಗ ಕೆಲಸ ಮಾಡೋದಾಗೆ, ಯಜಮಾನ್ ಇಲ್ದಿದ್ದಾಗೆ ಕೂಡ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡು ಎಲ್ಲಾ ಕಾಲಗಳಲ್ಲಿ ನಂಬಿಗಸ್ತರಾಗಿ ನಮ್ಮ ಉದ್ಯೋಗದಲ್ಲಿ ನಮ್ಮ ನಡವಳಿಕೆಯನ್ನ ಕಾಪಾಡ್ಕೊಳ್ಳೋದಾದ್ರೆ ದೇವರ ಆಶೀರ್ವಾದ. ಮತ್ತು ಆತ್ಮೀಯ ಹೋರಾಟದಲ್ಲಿ ಕೂಡ ನಮ್ಮ ನಡವಳಿಕೆ ಶುದ್ಧವಾಗಿರ್ಬೇಕು. ಈ ಒಂದು ಆತ್ಮೀಯ ಹೋರಾಟದಲ್ಲಿ ಶುದ್ಧವಾಗಿರುವಂತ ನಡವಳಿಕೆಯನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಾವು ಪಡ್ಕೊಳ್ಳೋದಾದ್ರೆ ಮಾತ್ರ ಈ ಲೋಕದಲ್ಲಿ ಜಯವೀರರಾಗಿ ನಾವು ಕಾಣಿಸಲ್ಪಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಪ್ರಿಯರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಕ್ರೈಸ್ತಿಯ ನಡವಳಿಕೆ ಕುರಿತಾಗಿ ನಾವು ಕಲ್ತಿದ್ದೇವೆ. ಈ 5 ರಂಗಗಳಲ್ಲಿ ಕೂಡ ಉನ್ನತವಾಗಿರುವಂತ ಕ್ರೈಸ್ತಿಯ ನಡವಳಿಕೆಗಳನ್ನ ನಾನು ನೀವುಗಳು ಪರಿಪಾಲಿಸ್ತಾ ಬರೋದಾದ್ರೆ ಅದರ ದೈವಿಕ ಆಶೀರ್ವಾದಗಳನ್ನ ಪ್ರತಿನಿತ್ಯವೂ ಕೂಡ ಹೊಂದಲಿಕ್ಕೆ ಸಾಧ್ಯ. ಈ 5 ಅಂಶಗಳನ್ನ ಕಲ್ತ್ಕೊಳ್ಳೋಣ. ಈ ಕ್ರೈಸ್ತಿಯ ನಡವಳಿಕೆ ಮುಖಾಂತರವಾಗಿ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ದೇವರು ನಮಗೆ ಜೀವಿತಗಳಿಗೆ ಸಹಾಯ ಮಾಡ್ಲಿ. ದೇವ್ರ